ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ಹೆಚ್ಚಾಗ್ತಾ ಇದೆ. ಇದರಿಂದ ಮೃತಪಡ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಸಭೆಗಳಾದಾಗ, ಸುದ್ದಿಗೋಷ್ಠಿ ಆದಾಗ ಅಂಥದ್ದೊಂದು ಖಡಕ್ ಸಂದೇಶ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಬಟ್ ತಾತ್ಕಾಲಿಕವಾಗಿ ಅದನ್ನ ಮುಂದಕ್ಕೆ ಹಾಕಿದ್ದೀವಿ ಅಂತ ಕೆ ಪಾಟೀಲ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸರ್ಕಾರ ಮೂಗುದಾರ ಹಾಕಬೇಕಾಗಿತ್ತು. ಆದ್ರೆ ಈಗ ಮೈಕ್ರೋ ಫೈನಾನ್ಸ್ ಅವರೇ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ ಅಂತೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತು. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ತು. ಇನ್ನೂ ತಡವಾಗಲಿದೆ ಮೈಕ್ರೋ ಫೈನಾನ್ಸ್ ಬಿಲ್. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳ ನಡೆಯೇ ಟೆನ್ಷನ್. ಅಂತೂ ಇಂತೂ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಒಪ್ಪಿಗೆ ಸಿಕ್ತು. ಇನ್ನೆರಡು ದಿನದಲ್ಲಿ ಮಸೂದೆ ಜಾರಿಯಾಗಬಹುದು ಅಂತ ಎಚ್.ಕೆ. ಪಾಟೀಲ್ ಕೂಡ ಹೇಳಿದರು. ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ. ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತಪಡ್ತಾರೆ. ಎಲ್ಲ ಓಕೆ ಆಯ್ತು, ಇನ್ನೇನು ರಾಜ್ಯಪಾಲರು ಅಂಕಿತ ಹಾಕೋದೊಂದೇ ಬಾಕಿ ಎನ್ನುವಾಗಲೇ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಶುರುವಾಗಿದೆ. ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರ ಹಾಕೋಕೆ ಹೊರಟ್ರೆ ಸರ್ಕಾರದ ವಿರುದ್ಧವೇ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಪೂರ್ಣ ಪ್ರಮಾಣದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಧಿಕಾರ ಮೊಟಕುಗೊಳಿಸುವುದಕ್ಕೆ ಅಸಾಧ್ಯ. ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೋ ನಡೆಯಲ್ಲಿ ಸರ್ಕಾರ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಹೊಸ ಕಾನೂನು ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹೇರಬೇಕು. ಆದ್ರೆ ಫೈನಾನ್ಸ್ ಕಂಪನಿಗಳು ಕೋರ್ಟ್ಗೆ ಹೋಗಿ ಪ್ರಶ್ನಿಸುವಂತಿರಬಾರದು. ಸಾಲ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಕಾನೂನಾತ್ಮಕ ಹಾಗೂ ತಾಂತ್ರಿಕ ನಿಬಂಧನೆಗಳಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕುವುದಕ್ಕೆ ಸರ್ಕಾರ ಇನ್ನಷ್ಟು ಸಮಯಾವಕಾಶ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅಭಿಷೇಕ್. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ಹೆಚ್ಚಾಗ್ತಾ ಇದೆ. ಇದರಿಂದ ಮೃತಪಡ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಸಭೆಗಳಾದಾಗ, ಸುದ್ದಿಗೋಷ್ಠಿ ಆದಾಗ ಅಂಥದ್ದೊಂದು ಖಡಕ್ ಸಂದೇಶ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಬಟ್ ತಾತ್ಕಾಲಿಕವಾಗಿ ಅದನ್ನ ಮುಂದಕ್ಕೆ ಹಾಕಿದ್ದೀವಿ ಅಂತ ಕೆ ಪಾಟೀಲ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸರ್ಕಾರ ಮೂಗುದಾರ ಹಾಕಬೇಕಾಗಿತ್ತು. ಆದ್ರೆ ಈಗ ಮೈಕ್ರೋ ಫೈನಾನ್ಸ್ ಅವರೇ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ ಅಂತೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತು. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ತು. ಇನ್ನೂ ತಡವಾಗಲಿದೆ ಮೈಕ್ರೋ ಫೈನಾನ್ಸ್ ಬಿಲ್. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳ ನಡೆಯೇ ಟೆನ್ಷನ್. ಅಂತೂ ಇಂತೂ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಒಪ್ಪಿಗೆ ಸಿಕ್ತು. ಇನ್ನೆರಡು ದಿನದಲ್ಲಿ ಮಸೂದೆ ಜಾರಿಯಾಗಬಹುದು ಅಂತ ಎಚ್.ಕೆ. ಪಾಟೀಲ್ ಕೂಡ ಹೇಳಿದರು. ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ. ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತಪಡ್ತಾರೆ. ಎಲ್ಲ ಓಕೆ ಆಯ್ತು, ಇನ್ನೇನು ರಾಜ್ಯಪಾಲರು ಅಂಕಿತ ಹಾಕೋದೊಂದೇ ಬಾಕಿ ಎನ್ನುವಾಗಲೇ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಶುರುವಾಗಿದೆ. ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರ ಹಾಕೋಕೆ ಹೊರಟ್ರೆ ಸರ್ಕಾರದ ವಿರುದ್ಧವೇ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಪೂರ್ಣ ಪ್ರಮಾಣದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಧಿಕಾರ ಮೊಟಕುಗೊಳಿಸುವುದಕ್ಕೆ ಅಸಾಧ್ಯ. ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೋ ನಡೆಯಲ್ಲಿ ಸರ್ಕಾರ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಹೊಸ ಕಾನೂನು ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹೇರಬೇಕು. ಆದ್ರೆ ಫೈನಾನ್ಸ್ ಕಂಪನಿಗಳು ಕೋರ್ಟ್ಗೆ ಹೋಗಿ ಪ್ರಶ್ನಿಸುವಂತಿರಬಾರದು. ಸಾಲ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಕಾನೂನಾತ್ಮಕ ಹಾಗೂ ತಾಂತ್ರಿಕ ನಿಬಂಧನೆಗಳಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕುವುದಕ್ಕೆ ಸರ್ಕಾರ ಇನ್ನಷ್ಟು ಸಮಯಾವಕಾಶ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅಭಿಷೇಕ್, ರಿಪಬ್ಲಿಕ್. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ಹೆಚ್ಚಾಗ್ತಾ ಇದೆ. ಇದರಿಂದ ಮೃತಪಡ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಸಭೆಗಳಾದಾಗ, ಸುದ್ದಿಗೋಷ್ಠಿ ಆದಾಗ ಅಂಥದ್ದೊಂದು ಖಡಕ್ ಸಂದೇಶ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಬಟ್ ತಾತ್ಕಾಲಿಕವಾಗಿ ಅದನ್ನ ಮುಂದಕ್ಕೆ ಹಾಕಿದ್ದೀವಿ ಅಂತ
ಕೆ ಪಾಟೀಲ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸರ್ಕಾರ ಮೂಗುದಾರ ಹಾಕಬೇಕಾಗಿತ್ತು, ಆದ್ರೆ ಈಗ ಮೈಕ್ರೋ ಫೈನಾನ್ಸ್ ಅವರೇ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ ಅಂತೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತು. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ತು. ಇನ್ನೂ ತಡವಾಗಲಿದೆ ಮೈಕ್ರೋ ಫೈನಾನ್ಸ್ ಬಿಲ್. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳ ನಡೆಯೇ ಟೆನ್ಷನ್. ಅಂತೂ ಇಂತೂ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಒಪ್ಪಿಗೆ ಸಿಕ್ತು. ಇನ್ನೆರಡು ದಿನದಲ್ಲಿ ಮಸೂದೆ ಜಾರಿಯಾಗಬಹುದು ಅಂತ ಎಚ್.ಕೆ. ಪಾಟೀಲ್ ಕೂಡ ಹೇಳಿದರು. ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ. ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತಪಡ್ತಾರೆ. ಎಲ್ಲ ಓಕೆ ಆಯ್ತು, ಇನ್ನೇನು ರಾಜ್ಯಪಾಲರು ಅಂಕಿತ ಹಾಕೋದೊಂದೇ ಬಾಕಿ ಎನ್ನುವಾಗಲೇ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಶುರುವಾಗಿದೆ. ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರ ಹಾಕೋಕೆ ಹೊರಟ್ರೆ ಸರ್ಕಾರದ ವಿರುದ್ಧವೇ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಪೂರ್ಣ ಪ್ರಮಾಣದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಧಿಕಾರ ಮೊಟಕುಗೊಳಿಸೋದಕ್ಕೆ ಅಸಾಧ್ಯ. ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೋ ನಡೆಯಲ್ಲಿ ಸರ್ಕಾರ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಹೊಸ ಕಾನೂನು ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹೇರಬೇಕು. ಆದ್ರೆ ಫೈನಾನ್ಸ್ ಕಂಪನಿಗಳು ಕೋರ್ಟ್ಗೆ ಹೋಗಿ ಪ್ರಶ್ನಿಸುವಂತಿರಬಾರದು. ಸಾಲ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಕಾನೂನಾತ್ಮಕ ಹಾಗೂ ತಾಂತ್ರಿಕ ನಿಬಂಧನೆಗಳಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕುವುದಕ್ಕೆ ಸರ್ಕಾರ ಇನ್ನಷ್ಟು ಸಮಯಾವಕಾಶ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅಭಿಷೇಕ್, ರಿಪಬ್ಲಿಕ್. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ಹೆಚ್ಚಾಗ್ತಾ ಇದೆ. ಇದರಿಂದ ಮೃತಪಡ್ತಾ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆ ನಿಟ್ಟಿನಲ್ಲೇ ನಿನ್ನೆ ಸಭೆಗಳಾದಾಗ, ಸುದ್ದಿಗೋಷ್ಠಿ ಆದಾಗ ಅಂಥದ್ದೊಂದು ಖಡಕ್ ಸಂದೇಶ ಬರಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ತಾತ್ಕಾಲಿಕವಾಗಿ ಅದನ್ನ ಮುಂದಕ್ಕೆ ಹಾಕಿದ್ದೀವಿ ಅಂತ ಎಚ್.ಕೆ. ಪಾಟೀಲ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸರ್ಕಾರ ಮೂಗುದಾರ ಹಾಕಬೇಕಾಗಿತ್ತು, ಆದ್ರೆ ಈಗ ಮೈಕ್ರೋ ಫೈನಾನ್ಸ್ ಅವರೇ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಇದೆ ಅಂತೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಪ್ರಸಾರ ಮಾಡಿ ಸರ್ಕಾರವನ್ನ ಬಡಿದೆಬ್ಬಿಸಿತು. ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ತು. ಇನ್ನೂ ತಡವಾಗಲಿದೆ ಮೈಕ್ರೋ ಫೈನಾನ್ಸ್ ಬಿಲ್. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳ ನಡೆಯೇ ಟೆನ್ಷನ್. ಅಂತೂ ಇಂತೂ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಒಪ್ಪಿಗೆ ಸಿಕ್ತು. ಇನ್ನೆರಡು ದಿನದಲ್ಲಿ ಮಸೂದೆ ಜಾರಿಯಾಗಬಹುದು ಅಂತ ಎಚ್.ಕೆ. ಪಾಟೀಲ್ ಕೂಡ ಹೇಳಿದರು. ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ. ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತಪಡ್ತಾರೆ. ಎಲ್ಲ ಓಕೆ ಆಯ್ತು, ಇನ್ನೇನು ರಾಜ್ಯಪಾಲರು ಅಂಕಿತ ಹಾಕೋದೊಂದೇ ಬಾಕಿ ಎನ್ನುವಾಗಲೇ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಶುರುವಾಗಿದೆ. ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರ ಹಾಕೋಕೆ ಹೊರಟ್ರೆ ಸರ್ಕಾರದ ವಿರುದ್ಧವೇ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಪೂರ್ಣ ಪ್ರಮಾಣದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಧಿಕಾರ ಮೊಟಕುಗೊಳಿಸೋದಕ್ಕೆ ಅಸಾಧ್ಯ. ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೋ ನಡೆಯಲ್ಲಿ ಸರ್ಕಾರ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಹೊಸ ಕಾನೂನು ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹೇರಬೇಕು. ಆದ್ರೆ ಫೈನಾನ್ಸ್ ಕಂಪನಿಗಳು ಕೋರ್ಟ್ಗೆ ಹೋಗಿ ಪ್ರಶ್ನಿಸುವಂತಿರಬಾರದು. ಸಾಲ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಕಾನೂನಾತ್ಮಕ ಹಾಗೂ ತಾಂತ್ರಿಕ ನಿಬಂಧನೆಗಳಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕುವುದಕ್ಕೆ